ಮುದ್ದುವಟ್ಟುಕಲ್ ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನ ಇಂಗ್ಲಿಷ್ ಅಲ್ಲಿ ವೆಜ್ ಗೋಟ್ ಲೆಗ್ ಅಂತಾನೂ ಕೂಡ ಕರೀತಾರೆ. ಈ ಬೇರಿಂದ ಆರೋಗ್ಯಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನಾನು ಲೆಂದಿ ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡಬಹುದು. ತಂದು ನೀವು 20 ದಿನದವರೆಗೂ ಇಟ್ಕೋಬಹುದು. ಒದ್ದೆ ಬಟ್ಟೆಯಲ್ಲಿ ಸುತ್ತಿ ಇಟ್ಕೊಳ್ಳಿ. ಮೊದಲು ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಳಿ. ಇದನ್ನ ಫಸ್ಟ್ ರುಬ್ಕೋಬೇಕಾಗತ್ತೆ. ಮೊದಲು ಒಂದು ಮಿಕ್ಸಿ ಜಾರ್ಗೆ ಈ ಬೇರ್ನ ಕಟ್ ಮಾಡಿರುವಂತದನ್ನ ಹಾಕೊಳ್ಳಿ. 2 ಇಂಚ್ ಆಗುವಷ್ಟು ಶುಂಠಿ, 6 ಇಳ್ಕು ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, 1 ಹಸಿಮೆಣಸಿನಕಾಯಿ, 1 ಕಡ್ಡಿಯಾಗುವಷ್ಟು ಕರಿಬೇವಿನ ಸೊಪ್ಪು, ಅರ್ಧ ಸ್ಪೂನ್ ಆಗುವಷ್ಟು ಮೆಣಸು, ಜೀರಿಗೆ. ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ. ಇವಾಗ ಒಂದು ಪಾತ್ರೆಗೆ ರುಬ್ಬಿರೋದನ್ನ ಹಾಕೊಳ್ಳಿ. 2.5 ಕಪ್ ಆಗೋಷ್ಟು ನೀರನ್ನ ಹಾಕೊಂಡಿದ್ದೀನಿ. ಗಟ್ಟಿ ಅನ್ನಿಸ್ತು ಅಂದ್ರೆ ಇನ್ನೂ ಸ್ವಲ್ಪ ನೀರನ್ನ ಹಾಕೊಳ್ಳಿ. ನೀರನ್ನ ಹಾಕೊಂಡು ಚೆನ್ನಾಗಿ ಕಲಸ್ಕೋಬೇಕು. ನಂತರ ಸ್ಟವ್ ಮೇಲೆ ಕಾಯೋದಿಕ್ಕೆ ಇಡಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಉಪ್ಪು ಜಾಸ್ತಿ ಆದ್ರೂ ಕೂಡ ಕುಡಿಯೋದಿಕ್ಕೆ ಚೆನ್ನಾಗಿರೋದಿಲ್ಲ. ಇನ್ನು ಕುದಿಯುವಾಗ ಮೊದಲು ಈ ರೀತಿಯಾಗಿ ನೊರೆ ಬರುತ್ತೆ. ಕೈಯಾಡ್ತಾನೆ ಇರಿ. ನೊರೆ ಕಂಪ್ಲೀಟ್ ಆಗಿ ಕಮ್ಮಿ ಆಗೋವರೆಗೂ ಕೂಡ ಕಾಯಿಸ್ಕೊಂಡು ಕೈಯಾಡ್ಕೊತಾ ಇರಿ. ಲೋ ಫ್ಲೇಮ್ ಅಲ್ಲಿ ಕಾಯಿಸ್ಕೊಳ್ಳಿ. ನೊರೆ ಹೋಗೋವರೆಗೂ ಕಾದಿದ ನಂತರ ಸ್ಟವ್ ನ ಆಫ್ ಮಾಡಿ ಇದನ್ನ ಸೋಸ್ಕೋಬೇಕು. ಬೇಕಂದ್ರೆ ನೀವು ಹೀಗೆ ಕುಡಿಬಹುದು, ಇಲ್ಲ ಅಂದ್ರೆ ಈ ರೀತಿಯಾಗಿ ನೀಟಾಗಿ ಸೋಸ್ಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪ್ ರೆಡಿ ಆಗತ್ತೆ. ಈ ರೆಸಿಪಿ ಇಷ್ಟ ಆಯ್ತಂದ್ರೆ ಎಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಒಮ್ಮೆ ಟ್ರೈ ಮಾಡಿ. ಅಲ್ಲೆಲ್ಲಾದ್ರೂ ಸಿಕ್ಕಿದ್ರೆ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.